ಹುಳ ಎಲ್ಲ ಇದ್ದರೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಈಗ ಸ್ವಲ್ಪ ತೆಗೆದು ಮತ್ತು ಇದನ್ನು ಸ್ವಲ್ಪ ತೆಗೆದು ನೀರಲ್ಲಿ ಹಾಕಿಡೋದು. ಯಾಕೆಂದರೆ ಇಲ್ಲಾಂದರೆ ಅದು ನೀರಲ್ಲಿ ಹಾಕಿ ಇಡಲಿಲ್ಲ ಅಂದರೆ ಕಪ್ಪಾಗುತ್ತೆ. ಅದಕ್ಕೋಸ್ಕರ ಹುರುಳಿಕಾಳು ನಿನ್ನೆನೆ ರಾತ್ರಿ ನೆನೆಸಿ ಹಾಕಿದ್ದೆ. ಈಗ ಇದನ್ನು ಮೊದಲು ಬೇಯಿಸ್ಕೊಳ್ತಾ ಇದ್ದೇನೆ. ಪದಾರ್ಥಗಳನ್ನು ಹುರಿದುಕೊಳ್ಬೇಕು. ನಾನು ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನಕಾಯಿ ಕಾಶ್ಮೀರಿ ಚಿಲ್ಲಿ ತೆಗೆದುಕೊಂಡಿದ್ದೇನೆ. 3 ಟೀ ಸ್ಪೂನು ಕೊತ್ತಂಬರಿ ಕಾಳು, ಅರ್ಧ ಟೀ ಸ್ಪೂನು ಜೀರಿಗೆ ಮತ್ತು 1/4 ಟೀ ಸ್ಪೂನಷ್ಟು ಸಾಸಿವೆ ಇಷ್ಟನ್ನೇ ತೆಗೆದುಕೊಂಡಿದ್ದೇನೆ. ಇದನ್ನೀಗ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಒಂದು 4-5 ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪನೇ ಹುಣಸೆ ಹಣ್ಣು ಮತ್ತು 1/4 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ತೆಗೆದುಕೊಂಡಿದ್ದೇನೆ. ಹುರುಳಿಯನ್ನು ಹಾಕ್ತಾ ಇದ್ದೇನೆ. ಸಣ್ಣದೊಂದು ಕುದಿ ಬಂದ ಮೇಲೆ ಪೌಡರ್ ಮಾಡಿ ಇಟ್ಕೊಂಡ ಮಸಾಲೆಗಳನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ತೆಂಗಿನ ತುರಿ, ಕರಿಬೇವು ಸೊಪ್ಪಿನ ಜೊತೆ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ ಆಯಿತು. ಇದು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ. ಇದು ಕೊಬ್ಬರಿ ಎಣ್ಣೆ,